ನಾವೀಗ ಪಾಲಕ್ ಪನ್ನೀರ್ ಮಾಡುವ. ಹಾಗೆ ತೊಳೆದು ಮತ್ತು ಬಾಯ್ಲ್ ಮಾಡಬೇಕು. ಸ್ವಲ್ಪ ಬಾಯ್ಲ್ ಮಾಡಿ ಅದನ್ನು ತೆಗೆದು ನೀರಿಗೆ ಹಾಕಬೇಕು. ಕೋಲ್ಡ್ ನೀರಿಗೆ ಹಾಕಬೇಕು. ಈರುಳ್ಳಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕಬೇಕು. ಫ್ರೈ ಮಾಡಬೇಕು. लहसुन ಫ್ರೈ ಮಾಡಬೇಕು. ಚೆಂದ ಮಾಡಿ ಗೋಲ್ಡನ್ ಬ್ರೌನ್ ಹಾಕಬೇಕದು. ಟೊಮೆಟೊ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕುವ. ಸ್ವಲ್ಪ ಗರಂ ಮಸಾಲ ಫ್ರೈ ಮಾಡಿ. ಸ್ವಲ್ಪ ಅಲ್ಲಿ ಪೌಡರ್, ಒಂದು ಫ್ರೈ ಆಗಿ ನೋಡಿ. ಮಾಡಿದ ಪಾಲಕ್ ಮತ್ತು ಅದರಲ್ಲಿ ಕಾಯಿ ಮೆಣಸು ಉಂಟು, ಮತ್ತು ಜೀರಾ ಸ್ವಲ್ಪ ಹಾಕಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಹಾಕಿದ್ದೇನೆ. ಹುಡಿ ಕೂಡ ಹಾಕ್ಬೋದು, ಆದರೆ ನನ್ನ ಹತ್ರ ಹುಡಿ ಇರಲಿಲ್ಲ, ಅದಕ್ಕೆ ನಾನು ಅದನ್ನು ಹಾಕಿ ಗ್ರೈಂಡ್ ಮಾಡಿಬಿಟ್ಟೆ. ಅದನ್ನೀಗ ಇದಕ್ಕೆ ಹಾಕೋದು. ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ಕಾಯಿ ಮೆಣಸು ಹಾಕಬೇಕು. ಚಿಕ್ಕದು ಕಟ್ ಮಾಡಿದ್ದು ಕಾಯಿ ಮೆಣಸು ಮತ್ತು ಜಿಂಜರ್. ಅದು ಲಾಸ್ಟಿಗೆ ಹಾಕಬೇಕು, ಮೊದಲೇ ಹಾಕಬಾರ್ದು. ಈಗ ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಉಪ್ಪೆಲ್ಲ ನೋಡ್ಕೊಳ್ಬೇಕು. ಸ್ವಲ್ಪ ಒಂದು 2 ಮಿನಿಟ್ ಬೇಕು. ಕ್ರೀಮಿ ಇಲ್ಲ ನನ್ನ ಹತ್ರ, ನಾನು ಸ್ವಲ್ಪ ಹಾಲು ಹಾಕ್ತೇನೆ. ಈಗ ಈಗ ಇದು ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಬಟರ್ ಮೇಲೆ ಹಾಕಬೇಕು. ಇನ್ನು ಇದನ್ನು ಚಪಾತಿ ಸ್ವಲ್ಪ ಗೀ ಕೂಡ ಹಾಕುವ.
ರೆಡಿಯಾಗಿದೆ. ಇದನ್ನು ರೊಟ್ಟಿಯೊಟ್ಟಿಗೆ, ಚಪಾತಿಯೊಟ್ಟಿಗೆ, ಅನ್ನದೊಟ್ಟಿಗೆ ಕೂಡ ತಿನ್ಬಹುದು. ನೀವು ಮಾಡಿ ನಿಮ್ಮ ಮನೆಯವರಿಗೂ ತಿನ್ನಿಸಿ.